ಕೆಂಬಾವಿ ಪಟ್ಟಣದಲ್ಲಿ RSSನ ಶತಾಬ್ದಿ ವರ್ಷ ಹಿನ್ನೆಲೆಯಲ್ಲಿ RSSನ ಮುಖಂಡರು ಕೂಡ ಪಥ ಸಂಚಲನ ಮಾಡಲು ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ಇಂದು RSSನ ಪಥ ಸಂಚಲನ ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಪಥ ಸಂಚಲನಕ್ಕೆ 10 ಷರತ್ತುಗಳನ್ನು ವಿಧಿಸಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಹೀಗಾಗಿ RSSನ ಮುಖಂಡರು ಕೆಂಬಾವಿ ಪಟ್ಟಣದಲ್ಲಿ ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಪಥಸಂಚಲನ ಮಾಡುವ ವಿಚಾರವಾಗಿ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಈಗ DSSನ ಮುಖಂಡರು ಕೂಡ RSS ಪಥಸಂಚಲನಕ್ಕೆ ಯಾವುದೇ ನಾವು ಅಡ್ಡಿ ಮಾಡುವುದಿಲ್ಲ ಎಂದು ಹೇಳಿಕೆ ಕೂಡ ನೀಡಿದ್ದಾರೆ. ಹೀಗಾಗಿ ಕೆಂಬಾವಿ ಪಟ್ಟಣದಂತ ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಕೆಂಬಾವಿ ಪಟ್ಟಣದಲ್ಲಿದ್ದೀವಿ. ಈಗ ಕೆಂಬಾವಿ ಪಟ್ಟಣವು ಈಗ ಮಧುವಣ ಗಿತ್ತಿಯಂತೆ ಸಿಂಗಾರ ಕೂಡ ಗೊಂಡಿದೆ. ಪ್ರಮುಖವಾಗಿ ಪಥಸಂಚಲನ ನಡುವ ಮಾರ್ಗದಲ್ಲಿ ರಸ್ತೆ ಎಡ ಹಾಗೂ ಬಲಭಾಗದಲ್ಲಿ ಕೂಡ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದ್ದೇವೆ. ಸುಮಾರು ಇಂದು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ಅವಧಿಯಲ್ಲಿ ಕೆಂಬಾವಿ ಪಟ್ಟಣದ ಪುರಸಭೆ ಮುಂಭಾಗದ ಖಾಸಗಿ ಸ್ಥಳದಿಂದ ಬಸವೇಶ್ವರ ಸರ್ಕಲ್ ವೃತ್ತ ಮಾರ್ಗದವಾಗಿ ವಿವಿಧ ರಸ್ತೆ ಮಾರ್ಗದವಾಗಿ ಸುಮಾರು 4 ಕಿಲೋಮೀಟರ್ ವರೆಗೆ RSSನ ಪಥಸಂಚಲನ ಕೂಡ RSS ಪಥಸಂಚಲನ ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಎಲ್ಲ ಅಗತ್ಯ ಏನು ಗಣವೇಷಧಾರಿಗಳು ಪಥಸಂಚಲನ ಏನು ಮಾಡ್ತಾರೆ, ಮಾರ್ಗ ಮಧ್ಯದಲ್ಲಿ ಏನು ಗಣವೇಷಧಾರಿಗಳು ತೆರಳುವಂಥ ಪಥಸಂಚಲನ ಮಾರ್ಗದಲ್ಲಿ ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೇಸರಿ ಬಾವುಟಗಳು ರಾರಾಜಿಸ್ತವಿದ್ದಾವೆ. ಅದೇ ರೀತಿಯಾಗಿ ಬ್ಯಾನರ್ ಕಟ್ಟಡಗಳು ಈಗ ಅಳವಡಿಕೆ ಮಾಡಿದ್ದಾರೆ. ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಬ್ಯಾನರ್ಗಳು ಸ್ವಾತಂತ್ರ್ಯ ಸೇನಾನಿ ವೀರ್ ಸಾವರ್ಕರ್ ಅವರ ಬ್ಯಾನರ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಸೇನಾನಿಗಳು ಭಾವಚಿತ್ರವನ್ನು ಅಳವಡಿಕೆ ಮಾಡಿದರೆ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ವೀರ್ ಸಾವರ್ಕರ್ ಅವರ ಭಾವಚಿತ್ರವನ್ನು ಕಟ್ಟಡಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ RSSನ ಸಂಸ್ಥಾಪಕರಾದ ಡಾಕ್ಟರ್ ಕೇಶವರಾವ್ ಹೆಡ್ಗೇವಾರ್ಜಿ ಅವರ ಭಾವಚಿತ್ರ ಸೇರಿದಂತೆ RSSನ ಮುಖಂಡರ ಭಾವಚಿತ್ರವನ್ನು ಇಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಂದು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ಏನು ಪಥಸಂಚಲನ ಕೂಡ ನಡೆಸಲಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ಈ ಪಥಸಂಚಲನ ನಡೆಸಲು ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದೆ. ಹೀಗಾಗಿ ಏನು ಕೆಂಬಾವಿ ಪಟ್ಟಣದಲ್ಲಿ ಆರಂಭದಲ್ಲಿ ಏನು ವಿರೋಧ ವ್ಯಕ್ತವಾಗಿತ್ತು, ಆದರೆ ಈಗ ಸದ್ಯಕ್ಕೆ ಈ ವಿವಾದವು ಕೂಡ ಸುಖಾಂತ್ಯ ಕೂಡ ಕಂಡಿದ್ದು. ಹೀಗಾಗಿ ಕೇಸರಿ ಪಡೆಯು ಕೂಡ RSS ಕೂಡ ಅಗತ್ಯ ತಯಾರಿ ಮಾಡಿಕೊಂಡು ಈ ಪಥಸಂಚಲನ ಸಕ್ಸಸ್ ಮಾಡಲು ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.